ಇಲ್ಲಿ ನಿನ್ನೆ ಇದೆಲ್ಲ ಆಯಿತು, ಅಲೋವೆರಾ ನೆಟ್ಟಾಯಿತು. ಅಂದರೆ ಇಲ್ಲಿದು ಲಜ್ಜಾಲು ಎಲ್ಲ ಕೀಳ್ಲಿಕ್ಕಾಗಿತ್ತಲ್ಲ, ಇಲ್ಲಿದು ಅದನ್ನಷ್ಟು ಕಿತ್ತು ಅಲೋವೆರಾ ಹಾಕಿ ಆಯಿತು. ಎಲೋವೆರಾ ತಲೆಗೆ ಡೈರೆಕ್ಟಾಗಿ ಹಾಕೋಬಹುದಾ ಮೇಡಮ್? ಹಾಕ್ಬೋದು. ನಾನು ಅದನ್ನು ಕಟ್ ಮಾಡಿ ಇದಕ್ಕೆ ಹಾಕಿ ಅದು ನಿಮ್ಮ ಸಣ್ಣ ಮಿಕ್ಸಿಗೆ ಹಾಕಿ ಹಾಂ ತೆಗೆದು ಹಾಕ್ಬೋದು, ಹಾಕ್ಬೋದಾ? ಹಾಕ್ಬೋದು. ಎಲೆ ಸಮೇತ ಬಜ್ಜಿ ಅಲ್ಲ, ಪಲ್ಪ್ ಅಷ್ಟೇ. ಸ್ವಲ್ಪ ಅಷ್ಟೇ ಅಲ್ಲ? ಹಾಂ, ಪಲ್ಪ್ ಅಷ್ಟೇ. ಸ್ವಲ್ಪ ತೆಗಿಲಿಕ್ಕೆ ಲೇಟ್ ಆಗ್ತದೆ ಅದು. ಇಲ್ಲ, ಪಲ್ಪ್ ತೆಗಿಲಿಕ್ಕೆ ಅದು ಸಿಂಪಲ್, ಅಂದರೆ ಸ್ಲೈಸ್ ಥರ ತೆಗಿಲಿಕ್ಕೆ ಬರುತ್ತೆ, ಇದಾಗಲ್ಲ. ಮೇಡಮ್ ಪ್ರಿಫರಬ್ಲಿ ಎಷ್ಟು ದಿವಸ ಬಂತು ಹಾಕೋಬಹುದು? ಆಗ್ಬೋದು, ಒಂದು ವಾರಕ್ಕೊಮ್ಮೆ ಹಾಕ್ಬೋದು. ತೊಂದರೆ ಇಲ್ಲ. ಮೊರಿಂಗ ಇದೆಲ್ಲ ಈಗ ಬಾರಿ ಸೂಪರ್ ಫುಡ್ ಅಂತ, ಇದೆಲ್ಲ ಪೌಡ್ರ್ ಮಾಡಿ ಇದು ಮಾಡ್ತಾರಲ್ಲ. ಹೌದು, ಮೊರಿಂಗ ಪೌಡ್ರ್ ಅಂತೆಲ್ಲ ಸಿಗ್ತದೆ. ಇದು ಅವತ್ತು ನೋಡಿದ ಗಿಡವೇ, ಗೊತ್ತಾಯ್ತಾ ಯಾವುದಂತ? ಅಲ್ಲ, ಇಂಡಿಗೋ ತೋರಿಸ್ತೇನೆ ಇವತ್ತು, ತೋರಿಸೇ ಬಿಡ್ತೀನಿ. ತುಂಬ ದಿನದಿಂದ ಎಲ್ಲರೂ ಕೇಳ್ತಿರೋದು ಇದು ಖದೀರ, ಖೈರೆ ಅಂತ ಹೇಳ್ತಾರೆ. ನಾವು ಹೋಮ ಹವನಗಳಲ್ಲಿ ಇದರ ಸಮಿತನ್ನು ಬೆಳೆಸ್ತಾರೆ. ಅದರ ಚಿಕ್ಕ ಗಿಡ ಇದು ಖದೀರ. ನೋನಿ ಹಣ್ಣು ಯಾರು ತಿಂತೀರಾ? ನೋನಿ ಹಣ್ಣು ಮೊನ್ನೆ ತಿಂದವ್ರು ಯಾರು ತಿಂತಾನೆ ಅನ್ನಲ್ಲ. ಇದು ನೋನಿ ಹೂವು, ಇದು ಕಾಯಿ ಚಿಕ್ಕ, ಸ್ವಲ್ಪ ಬೆಳೆದಿರೋದು. ಜ್ಯೂಸ್ ಮಾಡ್ತಾರಲ್ಲ? ಹಾಂ, ಹೌದು. ಅಲ್ಲ, ಈಗ ನೀವು ಬೆಳಿಗ್ಗೆ ಕುಡಿತೀರಲ್ಲ ಹಸಿರು ಜ್ಯೂಸು, ಆ ಗ್ರೀನ್ ಜ್ಯೂಸಲ್ಲಿ ಇದು ಒಂದು ಇಂಗ್ರೀಡಿಯೆಂಟ್, ಇದನ್ನು ಹಾಕಿರ್ತಾರೆ. ಹಾಂ, ಇದರಲ್ಲಿ ಸ್ಮೆಲ್ ಜಾಸ್ತಿ ಇರುತ್ತೆ. ಹಾಗೆ ಬೆಳೆದಿರೋದು, ಆದರೆ ಔಷಧಿ ಅಲ್ಲ ಅಂತ ಹೇಳಲಿಕ್ಕಾಗಲ್ಲ. ನೋಡಿ, ನವಿಲು. ಇದೊಂದು ನೋವಿಗೆಲ್ಲ ಅದ್ಭುತವಾದ ಔಷಧಿ, ಗೊತ್ತಾ ನಿಮಗೆ? ನಿಮ್ಮ ಕಡೆ ಎಲ್ಲ ಎಲ್ಲೆಲ್ಲೋ ಬೆಳೆದಿರತ್ತಲ್ಲ. ಹೌದು, ಹರಳೆಣ್ಣೆ. ಚಪ್ಪಲಿ ಹಾಕೊಂಡು ಬಂದಿಲ್ಲ? ಹರಳೆಣ್ಣೆ ಗಿಡ. ಇದರ ಎಲೆಯನ್ನು ನೀವು ಅರೆದು ನೋವಿದ್ದ ಜಾಗಕ್ಕೆ ಅಪ್ಲೈ ಮಾಡ್ಬೋದು, ಲೇಪದ ಥರ. ಇದರ ಬೇರಿನ ಕಷಾಯ ಮಾಡಿ ಕುಡಿಬೋದು ನೋವಿದ್ದಾಗ. ಹಾಗೆ ನೋಡಿ, ಖೈರೆ ಹೂ ಬಿಡೋ ಸಮಯ, ಹೂ ಬಿಟ್ಟಿದೆ ಖೈರೆ ಮರ ಎಲ್ಲ. ಖೈರೆ ಅಂದರೆ ಖದೀರ ಚರ್ಮ ರೋಗಕ್ಕೆ, ಚರ್ಮದ ಕಾಂತಿ ಹೆಚ್ಚಿಸಲಿಕ್ಕೆ, ರಕ್ತ ಶುದ್ಧ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುವಂಥದ್ದು. ಖೈರೆ ಹೂವಾಗಿದೆ. ಇದು ಶ್ರೀಗಂಧದ ಗಿಡ. ಇದರದ್ದು ಕುಡಿಯಿಂದ ತಂಬ್ಳಿನೂ ಮಾಡ್ತಾರೆ, ಗೊತ್ತಾ ನಿಮಗೆ? ಮೊನ್ನೆ ಕೊಟ್ಟಿದ್ದಾರೆ. ಶ್ರೀಗಂಧದ ಕುಡಿಯಿಂದ ತಂಬ್ಳಿ ಮಾಡ್ತಾರೆ. ಇದು ಗೇರ್ ಗಿಡ, ಕ್ಯಾಶ್ಯೂ. ನಮ್ಮ ಕಡೆಯವರಿಗಂತೂ ಗೊತ್ತಿರುತ್ತೆ. ಹಾಗೆ ಇದು ಕುಂಭಿ ಅಂತ, ಈ ಮರ ಇದೆಯಲ್ಲ, ಕುಂಭಿ ವೃಕ್ಷ ಅಂತ, ಕುಂಭಿ ಅಂತ ಹೇಳ್ತಾರೆ. ಯಾಕಂದರೆ ಇದರ ಕಾಯಿ ಈ ಕ್ರಿಕೆಟ್ ಬಾಲ್ ಥರ ಕಾಯಿ ಆಗತ್ತೆ, ಸಣ್ಣ ಸಣ್ಣದು. ಇದು ಕುಂಭಿ ಅಂತ ಹೇಳ್ತಾರೆ. ಇದ್ರೂ ಕೂಡ ಇದರದ್ದು ಬೇರು ಮತ್ತು ತೊಗಟೆಯನ್ನು ನೋವಿನಲ್ಲಿ ಬಳಸ್ತಾರೆ. ಬೆಳಿಗ್ಗೆ ಎದ್ದು ಹೊರಗಡೆ ವಾಕಿಂಗ್ ಹೋದರೆ ನೋಡಿ, ಆ ಹಕ್ಕಿಗಳ ಶಬ್ದ ಅದೇ ಅರ್ಧಕ್ಕರ್ಧ. ಇದು ಬಿದಿರು. ಹಾಂ, ಇಲ್ಲಿ ನೋಡಿ, ಇದೀಗ ನೆನಪಾಗತ್ತಾ? ರಿವಿಷನ್ ನಿಮಗೆ ಪ್ರಶ್ನೆ. ಇದ್ಯಾವುದು? ಖದೀರ. ಹಾಂ, ವೆರಿ ಗುಡ್. ಇದು ಖದೀರ. ಆ ಮರದ ಮೈ ಇದು ನೋಡಿದ್ರೇ ಗೊತ್ತಾಗತ್ತೆ ಎಲೆ. ನಿಮಗೆ ಇಲ್ಲಿ ಯೂಸ್ ಆಗೋದಿಲ್ಲ ಅಂದ್ರೆ ಯಾವುದೂ ಇಲ್ವಲ್ಲ? ನಾಸ್ತಿ ಮೂಲ ಮನೌಷಧಂ. ನಾಸ್ತಿ ಮೂಲ ಮನೌಷಧಂ ಅಂತ ಅಂದರೆ ಔಷಧಿ ಅಲ್ಲ ಅನ್ನೋ ಸಸ್ಯಗಳೇ ಇಲ್ವಂತೆ. ಆದರೆ ಯೋಜಕಸ್ತತ್ರ ದುರ್ಲಭ, ಅದನ್ನು ಯೋಜನೆ ಮಾಡುವವನು ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ ನಾವು ಅಂತ ಹೇಳ್ಬೋದು ಹೊರತಾಗಿ. ಇದು ನೇರಳೆ. ಹೌದು, ಡಯಾಬಿಟಿಸ್ ರಿವರ್ಸಲ್ ಎಲ್ಲ. ಕಾಳೆಂಗರ ಔಷಧಿ ಗೊತ್ತಾ?
ಹೌದಣ್ಣ ನಂಗೋಗಿ ಗೊತ್ತಿಲ್ಲ ಹೇಳಿ ಬಳಸೂಲೆ ನಮಗೆ ಬಳಸ್ಲಿಕ್ಕೆ ಬರಲ್ಲ ಅಂತ ನಮಗೆ ಬಳಸ್ಲಿಕ್ಕೆ ಬರಲ್ಲ ಅಂತ ಸಣ್ಣ ಡಾಕ್ಟರ್ ರೆಡಿ ಆಗ್ತಾ ಇದ್ದಾರೆ ಮೇಡಮ್ ಇಲ್ಲಿ ಯಾರು ಸಂಗೀತ ಪ್ರಾಕ್ಟೀಸ್ ಮಾಡ್ತಾರಾ? ಅಂದ್ರೆ ಮಕ್ಕಳು ಈಗ ಗುರುಕುಲ ಇದೆಯಲ್ಲ 5:45 ಮೇಲೆ ಬರ್ತಿದಲ್ಲ. ಹೌದು ಸಂಗೀತದ ಕೇಳ್ತಾ ಇರ. ಹೌದು ಅಂದ್ರೆ ಮಕ್ಕಳಿಗೆ ಅಲ್ಲಿ ಸಂಗೀತ ಕ್ಲಾಸ್ ಆಗ್ತದೆ ಹಾಗೆ. ಇಲ್ಲೆಲ್ಲ ಒಂದಿಷ್ಟು ಮತ್ತೆ ಅದೇ ಗಿಡಗಳ ಮುಂದೆ ಹೋಗುವ ನಾವು ಅದನ್ನ. ಇದು ನೋಡಿ ನೇರಳೆದೆ ಮರ, ನೇರಳೆ ಮರವೇ. ಹಾ ಅದು ಕಾಯಮಲ್ಲೇ ಕಾಯಂ. ಮೊನ್ನೆ ಸಂಜೆ ಬಂದಾಗ ಇದು ನೋಡಿ ಇದ್ಯಾವುದು ಗೊತ್ತುಂಟಾ? ಇದು ಮುಳ್ಳೆ ಹಣ್ಣು ಅಂತೀವಿ. ಕರಿಸೂಜಿ, ಕಪ್ಪು ಮುಳ್ಳೆ ಹಣ್ಣು. ಕಪ್ಪು ಮುಳ್ಳೆ ಕಪ್ಪು ಬಣ್ಣದ್ದು ಕರಿಸೂಜಿ ಅಂತ. ಇದನ್ನ ನಾವು ವಿಟಿಲಿಗೋದಲ್ಲೆಲ್ಲ ಬಿಳಿ ಚರ್ಮ ಆಗತ್ತಲ್ಲ, ಬಿಳಿ ತೊನ್ನು, ಅದರ ಚಿಕಿತ್ಸೆಯಲ್ಲಿ ಇದನ್ನು ಒಂದು ಇಂಗ್ರೀಡಿಯೆಂಟ್ ಆಗಿ ಬಳಸ್ತೇವೆ, ಬಿಳಿ ತೊನ್ನು. ಇದು ಶರಪುಂಖ ಅಂತ ಇದೆ, ಶರಪುಂಖ ಗಿಡ ಅಂತ. ಇದನ್ನು ನೋವಿನ ಇದರಲ್ಲೆಲ್ಲ, ಇದರ ಬೇರು ಇಡೀ ಗಿಡವೇ ಆ್ಯಕ್ಚುಲಿ, ಪಂಚಾಂಗ ಎಲೆಯಿಂದ ಬೇರು ತನಕ ನೋವಿನಲ್ಲೆಲ್ಲ ತುಂಬ. ಇದಕ್ಕೆ ಕೇಸರಿ ಬಣ್ಣದ ಹೂವಾಗತ್ತೆ, ಹೂವು ಆದಮೇಲೆ ಇದನ್ನ ಹಾರ್ವೆಸ್ಟ್ ಮಾಡೋದು. ಮೇಡಮ್ ಕಂಪ್ಲೀಟ್ ಆಗಿ ಆರಾಮ ಮಾಡ್ಬೋದಾ? ಯಾವುದು ಬಿಳಿ ತುನ್ನು ಯಾವ ಸ್ಟೇಜಲ್ಲಿ ಇದೆ? ಯಾಕಂದರೆ ಅದರಲ್ಲಿ 3 ವೆರೈಟಿ ಇರುತ್ತೆ, ಸಾಧ್ಯ, ಅಸಾಧ್ಯ ಮತ್ತು ಯಾಪ್ಯ ಅಂತ ಬಿಳಿ ತುನ್ನಲ್ಲಿ. ಸೊ ಅದು ಸಾಧ್ಯ ಕ್ಯಾಟಗರಿಯಲ್ಲಿ ಇದ್ದದ್ದಾದರೆ ಖಂಡಿತ ಗುಣ ಮಾಡ್ಬೋದು. ಯಾಪ್ಯದಲ್ಲಿದ್ದರೆ ಮೇಂಟೈನ್ ಮಾಡ್ಬೋದು, ಅಂದರೆ ಈಗ ಎಷ್ಟಿದೆಯೋ ಅದಕ್ಕೂ ಜಾಸ್ತಿ ಸ್ಪ್ರೆಡ್ ಆಗದೆ ಇರೋ ಥರ ನೋಡ್ಬೋದು. ಅಸಾಧ್ಯ ಅಂತಂದರೆ ಮಾಡಲಿಕ್ಕಾಗಲ್ಲ. ಹಾಗೆ ಹುಷಾರು, ದಾಟಿ ಬನ್ನಿ ಇದನ್ನು. ಹಾಂ ಇಲ್ಲ, ಅಲ್ಲಿ ಮಂಗಗಳು ಬರ್ತಾ ಇತ್ತು ಅಂತ. ಇದು ಇಲ್ಲಿ ತರಕಾರಿ ಬೆಳೀತಾ ಇದೆ, ಮಳೆಗಾಲದಲ್ಲಿ ಹೊರಗಡೆ ತರಕಾರಿ ಆಗಲ್ಲ ಅಲ್ಲ, ಹಾಗಾಗಿ ಇದು ಪಾಲಿ ಹೌಸ್. ಇಲ್ಲಿ ಒಳಗಡೆ ನಾವು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ಬೋದು. ಹಾಗೆ ರೆಡಿ ಆಗ್ತಾ ಇದೆ, ಅಲ್ಲಿಂದ ಶುರು ಆಗ್ತದೆ. ಈಗ ಫುಲ್ ಹಾಕ್ತೇವೆ, ಇನ್ನು ಮಳೆಗಾಲ ಮುಗಿಯೋ ತನಕ ಇಲ್ಲಿ ಒಳಗಡೆ ಫುಲ್ ವೆಜಿಟೇಬಲ್ಸ್ ಆಗ್ತದೆ. ನಾಯಿ ಮನೆ ನಮ್ಮದು ಶ್ವಾನ ಶಾಲೆ ಇದೆ, ಯಾರ್ಯಾರು ನೋಡಿದ್ದೀರಿ? ಆಮೇಲೆ ಅದೇನಾಯಿತು, ನಾವು ಗಂಗಾವಳಿಯಲ್ಲಿ ಇಟ್ಕೊಳ್ಳೋದು ಅಂತ ಅಲ್ಲಿ 2 ಬೇಕಂತಾಯಿತು ಆ ಜಾಗಕ್ಕೆ. ಹಾಗೆ ಆಮೇಲೆ ಉಳಿದಿರೋದು ಮತ್ತು 4. ಅದು ನಮ್ಗೆ ಇಲ್ಲಿ ಹೇಗೂ ಕೆಳಗಡೆ ಆಶ್ರಮದ ಯೂನಿಟಿಗೆ ಹೊಂದಬೇಕು, ಅಲ್ಲಿ 1 ಜೋಡಿ ಬೇಕು. ಆಮೇಲೆ ಉಳಿದಿರೋದು 2. ಹಾಗಾಗಿ ಇದು ನೋಡಿ ಚಕ್ರಿ ಅಂತ, ಇದು ಚಕ್ರಿ ಕರುಳಿನ ಸಂಬಂಧಿ ಸಮಸ್ಯೆಗೆಲ್ಲ ತುಂಬ ಒಳ್ಳೆಯದಾಗಿ ಹೆಲ್ಪ್ ಆಗ್ತದೆ. ಎಂತ ಅದು ಸಣ್ಣ ಸಣ್ಣ ಕಾಯಿ ಆಗತ್ತೆ, ಅದ್ರ ಬಳಕೆ ಮಾಡೋದು ಅದರ ಎಲೆ. ಇದು ನೋಡಿ, ಇದು ಆರಗ್ವದದ್ದು ಗಿಡ, ಇಲ್ಲೆಲ್ಲ ಅದನ್ನೇ ನೆಟ್ಟಿರೋದು ಒಂದೊಂದೊಂದೊಂದು. ಆರಗ್ವದ ಕೂಡ ನಮ್ಮ ಚರ್ಮದ ರೋಗದಲ್ಲಿ ಮತ್ತು ವಿರೇಚನದಲ್ಲಿ, ಈಗ ವಿರೇಚನ ಔಷಧಿ ಕೊಡ್ತಾರಲ್ವ, ಅದರಲ್ಲಿ ಇದರ ಪಲ್ಪ್ ಇರುತ್ತೆ, ಇದರ ಫ್ರೂಟಿಂದು ಪಲ್ಪ್. ಆರಗ್ವದ ಅಂತಂದರೆ ನಿಮ್ಗೆ ಹೇಳಲಿಕ್ಕೆ, ಕೇರಳ ಸೈಡು ಕೃಷ್ಣನ ಇದು ಅಂತ ಹಳದಿ ಹೂವು ಅವರು ವಿಷುಗೆಲ್ಲ ಬಳಸ್ತಾರೆ. ಮಂದಾರ ಅಲ್ಲ, ಆರಗ್ವದ ಅಂತ ಹಳದಿ ಹೂವು, ದೊಡ್ಡದು ಮರಕ್ಕೆ ಹಳದಿ ಹೂವು ತೋರಣದ ಥರ ಬಂದಿರತ್ತಲ್ಲ, ಅದಕ್ಕೆ ಕಪ್ಪು ಕಪ್ಪು ದೊಡ್ಡ ದೊಡ್ಡ ಸೋಡಿಗೆಗಳಾಗತ್ತೆ, ಅದ್ರ ಒಳಗಡೆ ಪಲ್ಪ್ ಇರುತ್ತೆ, ಅದನ್ನು ವಿರೇಚನ ಔಷಧಿಗೆ ಬಳಸ್ತಾರೆ. ಇದು ಪಾಲಿ ಹೌಸ್ ಅಂತ. ಪಾಲಿ ಹೌಸಿನ ವಿಶೇಷತೆ ಅಂತಂದರೆ ಅಲ್ಲಿ ನಿಮಗೆ ಒಳಗಡೆ ನೀರು, ಟೆಂಪ್ರೇಚರ್ ಎಲ್ಲದನ್ನು ನೀವೇ ರೆಗ್ಯುಲೇಟ್ ಮಾಡ್ಕೋಬೋದು. ಇಲ್ಲಿ ಕರ್ಟನ್ ಇದೆಯಲ್ಲ, ಟೆಂಪ್ರೇಚರ್ ಜಾಸ್ತಿ ಆಗಬೇಕಂತಂದರೆ ಇದನ್ನ ಪೂರ್ತಿ ಕ್ಲೋಸ್ ಮಾಡ್ಕೋಬೋದು, ಇಲ್ಲ ಟೆಂಪ್ರೇಚರ್ ಬೇಕಂದರೆ ಇದನ್ನ ಇನ್ನೂ ಮೇಲ್ ತನಕ ಎಳಿಬೋದು. ಒಳಗಡೆನೂ ಫಾಗರು ಎಲ್ಲ ಇರುತ್ತೆ ಅಲ್ಲಿ ಮಿಸ್ಟ್ ಕ್ರಿಯೇಟ್ ಮಾಡೋದಕ್ಕೆ ಎಲ್ಲ. ಸ್ವಿಮ್ಮಿಂಗ್ ಮಾಡುವಾಗ ಅಷ್ಟೇ ಇದು, ಅಂದರೆ ಇಲ್ಲಿಂದ ನೀರು ತುಂಬಿ ಇದಕ್ಕೆ ಕ್ಲೋರಿನ್ ಎಲ್ಲ ಹಾಕಲ್ಲ, ನೀರು ಫ್ರೆಶ್ ನೀರು ತುಂಬ್ಕೊಳ್ಳೋದು, ಸ್ವಿಮ್ ಮಾಡೋದು. ಆಮೇಲೆ ಇಲ್ಲಿ ಒಂದು ಗೇಟ್ ವಾಲ್ ಇಟ್ಟಿದ್ದೇವೆ, ಸೊ ಆ ಗೇಟ್ ವಾಲ್ ಬಿಟ್ಬಿಟ್ರೆ ಈ ಕೆಳಗಡೆ ತೋಟಕ್ಕೆ ಅದು ನೀರಾವರಿ. ಹೇಗೂ ನೀರು ಹಾಕಲೇಬೇಕಾಗತ್ತಾ ಬೇಸಿಗೆಯಲ್ಲಿ, ಹಾಗಾಗಿ ಇಲ್ಲಿ ನೀರು ಬಿಟ್ಕೊಳ್ಳೋದು.
ನಂತರ ಸ್ವಿಮ್ ಆದಮೇಲೆ ಬಿಟ್ಬಿಡೋದು. ಇದೆಲ್ಲ ಅನಾನಸ್ ಗಿಡಗಳು. ಈಗ ಒಂದು ತಿಂಗಳ ಹಿಂದೆಲ್ಲ ಬರೀ ಫುಲ್ ಅನಾನಸ್ ಇತ್ತು, ಎಲ್ಲ ಆಲ್ಮೋಸ್ಟ್ ಹಾರ್ವೆಸ್ಟ್ ಆಯಿತು. ಈಗ 150-200 ಗಿಡ ಹಾಕಿದ್ವಿ. ಹಾಗೆ ಇಲ್ಲಿ ಕಬ್ಬು ಹಾಕಿದ ಜಾಗ ಆಗಿತ್ತು ಲಾಸ್ಟ್ ಟೈಮು. ಸೊ ಈ ಸತಿ ಕಬ್ಬು ತೆಗೆದು ಅಲ್ಲಿ ಈಗ ಬಾಳೆ ನೆಟ್ಟಿದ್ದೇವೆ. ಅಂದರೆ ಬೆಳೆಯನ್ನು ಚೇಂಜ್ ಮಾಡೋದು ಕೂಡ ಇಂಪಾರ್ಟೆಂಟು, ನೆಲದ ಫಲವತ್ತತೆ ಮೇಂಟೈನ್ ಆಗಲಿಕ್ಕೆ. ಇಲ್ಲೆಲ್ಲ ಕಬ್ಬು ಹಾಕಿದ್ವಿ ಲಾಸ್ಟ್ ಟೈಮ್. ಈ ಸತಿ ಕಬ್ಬನ್ನು ಆ ಕಡೆ ಹಾಕಿದ್ವಿ, ಇಲ್ಲೆಲ್ಲ ಬಾಳೆ ಹಾಕಿದ್ವಿ. ಹಾಂ, ಮತ್ತೆ ಎಲ್ಲ ಹರಳು ಗಿಡ. ಅದೇ ಹೇಳಿದ್ನಲ್ಲ, ನಾವು ಕಳೆ ಕೀಳಲ್ಲ, ಹಾಗೆ ಇಟ್ಟಿರ್ತೇವೆ. ಕಳೆ ಕೂಡ ರೈತನ ಮಿತ್ರ ಅಂತ. ಆ್ಯಕ್ಚುಲಿ ನಾವು ತುಂಬ ಕಳೆ ಕಿತ್ತು ನಮ್ಮ ಬೆಳೆ ಹಾಳು ಮಾಡ್ಕೊಳ್ತೇವೆ. ಕಳೆ ಕೀಳಬಾರ್ದು ಅಷ್ಟೊಂದು ಆಗಲ್ಲ, ಗದ್ದೆಯಲ್ಲಿ ಬೇಕಾಗತ್ತೆ. ಬಟ್ ತೋಟದಲ್ಲಿ ಇದರಲ್ಲಿ ತುಂಬ ಅಂದರೆ ಕೆಲವೊಂದಿಷ್ಟು ಏನು ಹೇಳೋದು, ಅತಿಯಾಗಿ ಕಳೆ ಕೀಳೋ ಅಗತ್ಯ ಇರಲ್ಲ, ಮಣ್ಣಿನ ಫಲವತ್ತತೆ ಹೋಗುತ್ತೆ. ಈಗ ಇಲ್ಲಿ ಇದೆಲ್ಲ ಇನ್ನಲ್ಲಿ ಕಾಯಿ ಬಿಡ್ತಾ ಇದೆಯಲ್ಲ ಹರಳಿಂದು, ಹರಳನ್ನ ಕಾಯಿ ಬಿಟ್ಟು ಅದು ಬಲಿತ ಮೇಲೆ ಇದೆಲ್ಲ ಹರಳಿನ ಗಿಡ ಕೀಳ್ತೀವಿ. ಹಾಗೆ ಆಗ ಹರಳಿನ ಕಾಯಿ, ಬೀಜ, ಎಲೆ, ಬೇರು ಎಲ್ಲದೂ ಕೂಡ ಔಷಧಿಗೆ ಬರುತ್ತೆ. ಹಾಗೆ ಇದು ಅಲ್ಲಿ ತೋರಿಸಿದ್ನಲ್ಲ ಕುಂಬಿ ವೃಕ್ಷ, ಕ್ರಿಕೆಟ್ ಬಾಲ್ ಥರ ಇದಾಗತ್ತೆ ಅಂತ, ಅದೇ ಕುಂಬಿ ವೃಕ್ಷ ಇದು. ನಾಯಿಗಳಿಗೆ ಗೊತ್ತಾಯಿತು ನಾವು ಬಂದಿದ್ದು. ಇಲ್ಲಿ ಹತ್ರ ಇದೆಯಾ? ಹಾಂ, ಇಲ್ಲೇ ಇದೆ. ಅದೇ ಅಲ್ಲಿ ಶೆಡ್ ಕಾಣ್ತಾ ಇದೆಯಲ್ಲ, ಅದು ಶ್ವಾನ ಶಾಲೆ. ಹೋಗ್ಬೋದು, ಹೋಗ್ಲಿಕ್ಕಾಗಲ್ವಾ? ಹೋಗ್ಲಿಕ್ಕಾಗತ್ತೆ, ಚಪ್ಪಲಿ ಹಾಕ್ಕೊಂಡಿಲ್ಲ ಎಲ್ಲರೂ ಅಂತ ನಾನು ಇದು ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ. ನಾಯಿಗಳದ್ದೇ ಮನೆ ಇದೆ. ಈಗ ಎಲ್ಲಿಂದ ಹೋಗೋದಾದ್ರೂ ಈಗ ಚಪ್ಪಲಿ ಹಾಕೋಬೇಕಿತ್ತು. ನಾನು ಸಂಜೆ ಮತ್ತೆ ಕರ್ಕೊಬರ್ತೀನಿ ಶ್ವಾನ ಶಾಲೆಗೆ. ನಾನು ಮಿಸ್ ಮಾಡ್ಕೊತಾನೆ. ಈಗ ಚಪ್ಪಲಿ ಇಲ್ಲ ಅಂದ್ರೆ ಹಾಗೆ ಹೋಗುವನಾ? ಹಾಗೆ ಹೋಗುವ, ಹಾಗೆ ಮೇಲಿಂದನೇ ಹೋಗುವ. ಇಲ್ಲಿಂದ ಆ್ಯಕ್ಚುಲಿ ಹತ್ತಿರ, ಆದರೆ ಬೇಡ. ಇಲ್ಲಿ ಹಾಂ, ಚಪ್ಪಲಿ ಇಲ್ದಿದ್ರು ಇಲ್ಲಿಂದ ಹೋಗ್ಬೋದು. ಬನ್ನಿ, ನನ್ನ ಹಿಂದೆ ಬನ್ನಿ. ಇದು ನೋಡಿ, ಆರತಿ ಕುಂಡಿಗೆ ಗಿಡ ಅಂತ ಹೇಳ್ತಾರಲ್ಲ ಹಾಗೆ. ಇಲ್ಲಿ ಚಿಕ್ಕು ಹಣ್ಣುಗಳಿದ್ದಾವೆ. ಇದು ನಾವೆಲ್ಲ ಈ ಚಿಕ್ಕು ಮರ ತುಂಬ ಇದೆ ಇಲ್ಲಿ. ಚಿಕ್ಕು ಕಾಯು ನೀವು ತುಂಬ ನೋಡ್ಬೋದು, ಆದರೆ ಇದು ನಾವು ತಿನ್ನಲ್ಲ, ಹಕ್ಕಿಗಳಿಗೇನೆ. ಅಂದರೆ ಬೆಳೆದು ಹಣ್ಣಾಗಷ್ಟರಲ್ಲಿ ತುಂಬ ಆಗುತ್ತೆ. ಆದರೆ ಇಲ್ಲಿ ನೀವು ನೋಡಿರ್ಬೋದು, ಒಂದಿನನೂ ನಾವು ಯಾರು ತಿಂದಿಲ್ಲ, ನಿಮಗೂ ಕೊಟ್ಟಿಲ್ಲ. ಯಾಕಂದರೆ ಅದು ಹಕ್ಕಿಗಳಿಗೆ ಅಂತ ಅವ್ರ ಪಾಲಿಗೆ ಇಟ್ಟಿದ್ದದು. ಬೆಳೀತಾ ಇರೋ ಹಾಗೆ ಅವು ತಿಂದುಬಿಡತ್ತೆ. ನಾವು ಇಲ್ಲ, ತಿನ್ನಲಿ ಅಂತ ಸ್ವಲ್ಪ ಬೇಕಲ್ಲ ಅವರಿಗೂ. ಅಂದರೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಹಕ್ಕಿಗಳಿಗೂ ಈಗ ಫುಡ್ ಇಲ್ಲ, ಹಕ್ಕಿಗಳಿಗೆ ಫುಡ್ ಇಲ್ಲ, ಜೇನುಗಳಿಗೆ ಫುಡ್ ಇಲ್ಲ. ನಾವು ಎಷ್ಟೋ ಗಿಡಗಳನ್ನು ಜೇನಿಗೆ, ಆ ಹೂವಿಗೆ ಜೇನು ಕೆಲಸ ಮಾಡುತ್ತೆ ಅಂತಲೇ ಎಷ್ಟೋ ಗಿಡಗಳನ್ನ ಇಟ್ಟಿದ್ದೇವೆ. ಈಗ ಪೀನಟ್ ಬಟರ್ ಫ್ರೂಟ್ ಎಲ್ಲ, ಆ್ಯಕ್ಚುಲಿ ಪೀನಟ್ ಬಟರ್ ನಮ್ಮ ಇಂಡಿಯನ್ಸಿಗೆ ಅಷ್ಟೊಂದು ಟೇಸ್ಟ್ ಏನಾಗಲ್ಲ, ಎಲ್ಲ ಈ ಮಾವಿನ ಹಣ್ಣು, ಹಲಸಿನ ಹಣ್ಣು ಮುಂದೆ. ಆದರೂ ಅದ್ರ ಗಿಡ ಸುಮಾರು ನೆಟ್ಟಿದ್ದೇವೆ, ಯಾಕಂದರೆ ಅದ್ರ ಹೂವಿಗೆ ಒಳ್ಳೆ ಕೆಲಸ ಮಾಡುತ್ತೆ ಜೇನು. ಇದ್ಯಾವ್ದು ಹೇಳಿ? ದಾಲ್ಚಿನ್ನಿ. ಆದರೆ ಅದು ಚಕ್ಕೆ ತೆಗಿಯೋದು. ಇದರದ್ದು ಬಾರ್ಕ್ ಏನಂತ ಹೇಳ್ತಾರಲ್ವ, ಅದನ್ನು ತೆಗಿಯೋದು. ಅದಕ್ಕೆ ಚಕ್ಕೆ ಅಂತ ಕೂಡ ಹೇಳ್ತಾರಲ್ಲ ಹಾಗೆ. ಇದು ನೋಡಿ, ಇದು ಭಾರಂಗಿ ಅಂತ, ಕಫವನ್ನು ತೆಗೆಯುವಲ್ಲಿ ತುಂಬ ಒಳ್ಳೆಯ ಸಸ್ಯ ಈ ಭಾರಂಗಿ. ಹೂವಾಗಿದೆಯಲ್ಲ, ಇದರ ಬೇರನ್ನು ತೆಗೆದು ಕೊಟ್ಬಿಟ್ರೆ ಗಂಟಲು ನೋವು, ಕಫಕ್ಕೆಲ್ಲ ತುಂಬ ಒಳ್ಳೆಯದು, ಅಸ್ತಮ ಈ ಕಂಡೀಷನ್ಸಲ್ಲಿ. ಇದು ನೋಡಿ, ಈಗ ಇಷ್ಟು ವರ್ಷದಿಂದ ಏನು ನಾವು ಬೆಳಿತೀವಲ್ವಾ, ಒಂದು ಗಾಳಿ ಮಳೆ ಸಾಕು ರೈತನಿಗೆ ಅದಷ್ಟು ಇದಾಗಲಿಕ್ಕೆ. ಹಾಗಾಗಿ ಅದೇ ಅಂದರೆ ಅಗ್ರಿಕಲ್ಚರನ್ನು ಪ್ರಾಫಿಟೇಬಲ್ ಅಲ್ಲ ಅಂತ ಹೇಳೋದು ಇದೇ ಕಾರಣಕ್ಕೆ. ಈಗ ಈ ಮರ ಆಲ್ಮೋಸ್ಟ್ ಇದು ಬೆಳಿಲಿಕ್ಕೆ ಶುರುವಾಗಿ 5-6 ವರ್ಷಗಳಿಗಿಂತ ಜಾಸ್ತಿ ಆಯಿತು, ಆಯಿತಾ. ಇವತ್ತು ಅದು ಮುರಿದು ಬಿತ್ತು ಆ ಗಾಳಿ ಮಳೆಗೆ. ಈಗ 1 ತಿಂಗಳ ಹಿಂದೆ ಅವಾಗ ಒಮ್ಮೆ ಜೋರು ಗಾಳಿ ಮಳೆ ಬಂದಾಗ ಮುರಿದು ಬಿತ್ತು, ಹೋಯ್ತು ಅಂತ. ಅಲ್ಲಿಗೆ ಆ ರೈತ ಮತ್ತೆ ವಾಪಸ್ ಶುರು ಮಾಡಬೇಕು. ಇದು ಸರ್ಪಗಂಧಿ ಗಿಡ, ಇಲ್ಲಿ ಕಾಯಿ ಆಗಿದೆಯಲ್ಲ, ಇದು ಸರ್ಪಗಂಧಿ. ಇದು ಎಡಿಬಲ್ ಅಲ್ಲ, ಇದು ಫ್ರೂಟನ್ನು ತಿನ್ನಬಾರ್ದು. ಕೆಂಪು ಕಪ್ಪು ಇದಾಗಿರೋದು ಸರ್ಪಗಂಧಿ. BP ಇದಕ್ಕೆಲ್ಲ ಬಳಸ್ತಾರೆ. ಇದು ಈಚಲ್ ಹಣ್ಣಿನ ಗಿಡ, ಈಚಲ್ ಹಣ್ಣಿಂದು. ಇದು ಮೊನ್ನೆ ತೋರಿಸಿದ್ನಲ್ಲ ದತ್ತೂರ. ಇದು ನೋಡಿ, ಇದು ಕುಟಜ ಅಂತ. ಚರ್ಮ ರೋಗಗಳಲ್ಲೆಲ್ಲ ತುಂಬ ಒಳ್ಳೆ
ಮದ್ದು ಇದು ಕುಟಜಾರಿಷ್ಟ ಮಾಡೋದು. ಕುಠಜಾರಿಷ್ಟ ಹೌದು. ಮತ್ತು ಇಲ್ಲಿ ನಿಮಗೆ ಚರ್ಮ ರೋಗ ಇದ್ದವರಿಗಾದರೆ ಗೊತ್ತಿರುತ್ತೆ 777 ಆಯಿಲ್ ಅಂತೆಲ್ಲ ಬರುತ್ತೆ. 777 ಆಯಿಲ್ ಅಂತ ಮಾರ್ಕೆಟಲ್ಲಿ ಸಿಗೋದು ಇದರದ್ದೇ ಎಣ್ಣೆ.